ಎಲ್ರಿಗೂ ನಮಸ್ಕಾರ. ನಮ್ಮನ್ನ ಸದಾ ಅಣಕಿಸುವ, ನಮ್ಮೊಳಗೆ ಸತ್ತಿರುವಂತಹ ಮಾನವೀಯತೆಯನ್ನು ಬಡಿದೆಬ್ಬಿಸಲು ಪ್ರಯತ್ನಿಸುವ, ಪದೇ ಪದೇ ಪ್ರಶ್ನಿಸುವ ಗಾಜಾದ ಕುರಿತು ಗೆಳತಿ ಸಂಘಮಿತ್ರೆ ಅವರು ಬರೆದಿರುವಂತಹ ಒಂದು ಕವಿತೆ, ಗಾಜಾ ಒಮ್ಮೆ ನೀ ಮೌನ ತಾಳು. ಇವತ್ತಿನ ಓದಿಗಾಗಿ ಈ ಕವಿತೆಯನ್ನೇ ನಾನು ಆಯ್ದುಕೊಂಡಿದ್ದೀನಿ. ಇಲ್ಲಿನ ನಟ್ಟಿರಳು ಮುಗಿಯುವುದಿಲ್ಲ, ಕೊನೆಯಿಲ್ಲದ ಮುಗಿಲಿನಷ್ಟು ಗಾಢ ಮತ್ತು ಮತ್ತಷ್ಟು ದೀರ್ಘವಾಗುತ್ತದೆ. ಬಂದೂಕು ಬಾಂಬುಗಳು ಗಾಳಿಯಲ್ಲಿ ತಮ್ಮ ರುಜು ಹಾಕುವ ಮುನ್ನವೇ ಅಲ್ಲಿನ ಮಕ್ಕಳ ದೇಹ ನೆರಳಾಗುತ್ತವೆ. ಚಲಿಸುವ ಮೋಡಗಳು ಬೆಂಕಿಯಲ್ಲಿ ಸುಟ್ಟ ಮಹಲುಗಳಂತಾಗುತ್ತವೆ. ಇತ್ತ ನೆಲದ ಮೇಲೆ ಉಳಿದ ಜೋಗುಳ ಹಾಡುತ್ತಿದ್ದ ತಾಯಂದಿರ ಕೈಗಳು ಮರೆಯಾದ ಹಗ್ಗ ಮತ್ತು ಅದರೊಳಗಿನ ಕಂದಮ್ಮಗಳಿಗಾಗಿ ಹಾಡುತ್ತಲೇ ಇದ್ದಾರೆ. ದೂರಿ ದೂರಿ ದೂರಿ. ಇಲ್ಲಿನ ಗೋಡೆಗಳು ಬಿರುಕುಗಳ ಮಧ್ಯೆ ನೆತ್ತರನ್ನೂ ಹರಿಸುತ್ತವೆ. ಪ್ರತಿ ಇಟ್ಟಿಗೆಯ ಚೂರುಗಳು ಮತ್ತೆ ಬಾರದ ಅಗಲಿದ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿಯರ ಗೋರಿಗಳ ಮೇಲೆ ಕಡಿದಷ್ಟು ಎತ್ತರಕ್ಕೆ ಬೆಳೆಯುವ ಪಾರ್ಥೇನಿಯಂನಂತಾಗಿದೆ. ಈ ಹಿಂದೆ ಮಸೀದಿ, ಚರ್ಚು, ಗುಡಿ, ಗೋಪುರವ ಕಟ್ಟುತ್ತಿದ್ದ ಜನರು ತಾವೊಂದು ಅಪವಿತ್ರ ಕೆಲಸ ಮಾಡುತ್ತಿದ್ದೇವೆಂದು ಭಾವಿಸಿ ಜಲ್ಲಿ ಕುಟ್ಟುತ್ತಿದ್ದ ಕೈಗಳಿಂದ ಸುತ್ತಿಗೆಗಳನ್ನು ಎಸೆದು ಸಜೀವ ಜನರ ಅಂತ್ಯ ಬಯಸುವ ಇತಿಹಾಸದ ವಿರುದ್ಧ ಮೌನದ ಅಸ್ತ್ರ ಹಿಡಿದು ಕೈಚಾಚಿ ನಿಂತಿದ್ದಾರೆ. ಅನಾಥ ಮಕ್ಕಳನ್ನೊಮ್ಮೆ ಬಿಡಲು. ಧನ್ಯವಾದಗಳು.